ಒಂದೇ ಥರ ಚಿಕನ್ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದು ಸಲ ಟ್ರೈ ಮಾಡಿ. ಡ್ರೈ ಚಿಕನ್ ಸುಕ್ಕ ಮಾಡಲು ಕೂಡ ಸುಲಭ ವಿಧಾನ, ಬ್ಯಾಚುಲರ್ಗೂ ಕೂಡ ಮಾಡಲು ಸುಲಭವಾಗುತ್ತದೆ. ಡ್ರೈ ಚಿಕನ್ ಸುಕ್ಕ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊತಿದ್ದೀನಿ. ಪಾತ್ರೆ ಬಿಸಿ ಆದಮೇಲೆ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 2 ಬೆಳ್ಳುಳ್ಳಿ ಗೆಜ್ಜೆ ಹಾಕ್ತಾಯಿದ್ದೀನಿ. ಹಾಗೆ 2 ಈರುಳ್ಳಿ, ಕರಿಬೇವು ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು. ಮೊದಲ ಸಲ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರಿ ಅವರು ಸಬ್ಸ್ಕ್ರೈಬ್ ಆಗಿ. ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹುರ್ಕೊಳ್ಬೇಕು. ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ಗೆ ಮೊದಲೇ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕಿ ಕಲಸಿ ಎತ್ತಿಟ್ಕೊಂಡಿದೆ. ನೀವು ಕೂಡ ಮೊದಲೇ ಕಲಸಿ ಎತ್ತಿಟ್ಕೊಳ್ಳಿ. ನಾನಿಲ್ಲಿ 3/4 kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ಚಿಕನ್ನ ತೊಗೊಳ್ಳಿ. ಮನೆಯಲ್ಲೇ ತಯಾರಿ ಮಾಡ್ಕೊಂಡಿರೋಂತಹ ಮೆಣಸಿನ ಪುಡಿನ ಕುಟ್ಟಿ ಹಾಕೋತಿದ್ದೀನಿ. 2 ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಮೊದಲ ಸಲ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರಿ ಅವರು ಸಬ್ಸ್ಕ್ರೈಬ್ ಆಗಿ. ಮೊದಲೇ ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿನ. ನನಗೊಂದು ಸ್ವಲ್ಪ ರುಚಿ ಬೇಕಾಗಿತ್ತು, ಅದಕ್ಕೆ ಹಾಕೊಳ್ತಿದ್ದೀನಿ. ಡ್ರೈ ಚಿಕನ್ ಸುಕ್ಕ ಮಾಡೋದಕ್ಕೆ ಮೆಣಸಿನ ಪುಡಿ ಹಾಕೋದ್ರಿಂದ ಖಾರ ಖಾರವಾಗಿ ಚಿಕನ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಪ್ಲೇಟ್ ತೊಗೊಂಡು ಮುಚ್ಕೊಂಡು ಬೇಯಿಸ್ಕೋಬೇಕು. ನಾವಿಲ್ಲಿ ಡ್ರೈ ಚಿಕನ್ ಸುಕ್ಕ ಮಾಡ್ತಿರೋದ್ರಿಂದ ನೀರು ಹಾಕೋದೇ ಬೇಯಿಸ್ಕೊಳ್ಬೇಕು. ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ. ಆಗ ಅದೇ ನೀರಲ್ಲಿ ಚಿಕನ್ ಬೇಯ್ಕೊಳ್ಳುತ್ತೆ. ಹಾಗೆ ಮಧ್ಯೆ ಮಧ್ಯೆ ಪ್ಲೇಟ್ ಮುಚ್ಚಿರೋದ ತೆಗ್ದು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಅಲ್ಲೇ ಆಲ್ಮೋಸ್ಟ್ ಬೇಯ್ಕೊಂಡೈತೆ. ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ತೀನಿ. ಹಾಗೆ ಧನಿಯಾ ಪೌಡರ್ ಮತ್ತು ಹಾಗೆ ಗರಂ ಮಸಾಲ ಹಾಕ್ತಿದ್ದೀನಿ. ಚೆನ್ನಾಗಿ ಚಿಕನ್ಗೆ ಮಸಾಲೆನೇ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಕೋತಿದ್ದೀನಿ. ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ. ಇದೇ ರೀತಿ ಮಕ್ಕಳಿಗೂ ಮಾಡ್ತಾ ಕೊಡ್ತಿದ್ರೆ ಪದೇ ಪದೇ ಮಾಡ್ತಾ ಇದ್ದರೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಅದೇ ರೀತಿ ಅವರು ಕೂಡ ಕೇಳ್ತಾ ಇರ್ತಾರೆ ಮಾಡಿಕೊಡಿ ಅಂತ. ಹಾಗೆ ತುಂಬಾ ಸುಲಭ, ಕಡಿಮೆ ಸಮಯದಲ್ಲೇ ಮಾಡಿಕೊಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದೈತೆ. ಎಷ್ಟು ಘಮ ಘಮ ಅಂತೈತೆ ಅಂದರೆ ಬಾಯಲ್ಲೇ ನೀರು ಬರುತ್ತೆ, ಅಷ್ಟು ಘಮ ಘಮ ಅಂತಿದೆ. ಇಷ್ಟಾದರೆ ಸಾಕು, ಡ್ರೈ ಚಿಕನ್ ಸುಕ್ಕ ರೆಡಿ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು. ಡ್ರೈ ಚಿಕನ್ ಸುಕ್ಕ ರೆಡಿ ಆಯಿತು. ಇನ್ನಷ್ಟು ವಿಡಿಯೋಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ.